ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಇದೀಗ ಹಿಂಡವಾಳು ಗ್ರಾಮದಲ್ಲಿ ಮೇಡಮ್ ಸುಮಲತಾ ಇದ್ದಾರೆ. ಅಲ್ಲಿ ಕೆಪಿಸಿಸಿ ಅಂದರೆ ಕಾಂಗ್ರೆಸ್ನ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಅದಾದ ನಂತರದಲ್ಲಿ ಅವರು ಇನ್ನೊಂದು 30 ನಿಮಿಷದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾರೆ. ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ಅಂಬರೀಷ್ ಅವರ ಅಣ್ಣನ ಮಗ ಮದನ್ ಈಗಾಗಲೇ ಚುನಾವಣಾ ಅಂದರೆ ನಾಮಪತ್ರ ಸಲ್ಲಿಸೋದಕ್ಕೆ ಚುನಾವಣೆಗೆ DC ಕಚೇರಿಗೆ ಬಂದಿದ್ದಾರೆ. ಜೊತೆಗೆ ಅಂಬರೀಷ್ ಅವರ ಆಪ್ತರಾಗಿ ಹಲವಾರು ದಶಕಗಳ ಜೊತೆಗಿದ್ದವರು ಅವರ ಆಪ್ತ ಶ್ರೀನಿವಾಸ್ ಅವರು ಕೂಡ ಅಲ್ಲೇ ಇದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ. ಮಾರ್ನಿಂಗ್ ಸಂತೋಷ್. ಗುಡ್ ಮಾರ್ನಿಂಗ್ ಹರಿ. ಎಲ್ಲರ ಚಿತ್ತ ಮಂಡ್ಯದಲ್ಲಿ ಇವತ್ತು ಏನೇನಾಗುತ್ತೆ ಬೆಳವಣಿಗೆ ಅಂತ. ಈ ಕ್ಷಣ ಜಿಲ್ಲಾಧಿಕಾರಿಗಳ ಕಚೇರಿ ಎಷ್ಟೊತ್ತಿಗೆ ಬರ್ತಾರೆ, ಏನ್ ನಡೀತಾ ಇದೆ? ಸುಮಲತಾ ಅವರು ಮಂಡ್ಯದ ಇಂದುವಾಡು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅಲ್ಲಿಂದ ಮಂಡ್ಯ DC ಕಚೇರಿ ಕೇವಲ ಒಂದು 5 ಕಿಲೋಮೀಟರ್ ಅಂತರದಲ್ಲಿ ಅಷ್ಟೇ ಇದೆ. ಅವರು ಸುಮಾರು 11 ಗಂಟೆಗೆ ಸುಮಲತಾ ಅವರು DC ಕಚೇರಿಗೆ ಆಗಮಿಸವರಿದ್ದಾರೆ. ಈಗಾಗಲೇ ಸುಮಲತಾ ಅವರ ಬೆಂಬಲಿಗರು ಅಂಬರೀಷ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ಸೇರಿದಂತೆ ಹಲವರು ಈಗಾಗಲೇ ದಾಖಲೆಗಳನ್ನ ತೆಗೆದುಕೊಂಡು DC ಆಫೀಸ್ ಕಚೇರಿಯ ಒಳಗಡೆ ಹೋಗಿದ್ದಾರೆ. ಮತ್ತೆ ಅದರ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ DC ಕಚೇರಿಗೆ ಆಗಮಿಸಿದ್ದಾರೆ. ಒಟ್ಟಾರೆ 11:15 ಸುಮಾರಿಗೆ ಸುಮಲತಾ ಇಂದು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಹರಿ, ಓಕೆ, ಅದೇನೋ ಮಧ್ಯ ರ್ಯಾಲಿ ಆಗುತ್ತೆ ಅಂತೆಲ್ಲ ಹೇಳ್ತಿಲ್ಲ. ರ್ಯಾಲಿ ಯಾವಾಗ? ನಾಮಪತ್ರ ಸಲ್ಲಿಸಿದ ಮೇಲೆ, ಅದಕ್ಕೆ ಮುಂಚೆನಾ? ಸಂತೋಷ್, ಧ್ವನಿ ಕೇಳಿಸ್ತಾ ಇದೆಯಾ? ಹರೀಶ್, ನಿಮ್ ಪ್ರಶ್ನೆ ಮತ್ತೊಮ್ಮೆ ಕೇಳಿ. ರ್ಯಾಲಿ ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಇತ್ತು. ರ್ಯಾಲಿ ಅವರು ಅಪ್ಲಿಕೇಶನ್ ಅಂದ್ರೆ ನಾಮಪತ್ರವನ್ನ ಸಲ್ಲಿಸಿದ ಮೇಲೆ, ಅದಕ್ಕೆ ಮುಂಚೆನಾ? ಹರೀಶ್, ಮೊದಲು ಅವರು ನಾಮಪತ್ರವನ್ನ ಸಲ್ಲಿಸ್ತಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ನೇರವಾಗಿ ಬಂದು ನಾಮಪತ್ರ ಸಲ್ಲಿಸ್ತಾರೆ. ನಾಮಪತ್ರವನ್ನ ಸಲ್ಲಿಸಿದ ನಂತರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇರ್ತಕ್ಕಂತಹ ಅಂಬೇಡ್ಕರ್ ಪ್ರತಿಮೆ ಮತ್ತೆ ವಿಶ್ವೇಶ್ವರಯ್ಯ ಪ್ರತಿಮೆ ಎರಡೂ ಪ್ರತಿಮೆಗೂ ಮಾಲಾರ್ಪಣೆ ಮಾಡ್ತಾರೆ. ಮಾಲಾರ್ಪಣೆ ಮಾಡಿದ ನಂತರ ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ರ್ಯಾಲಿಯನ್ನ ನಡೆಸ್ತಾರೆ. ಆ ರ್ಯಾಲಿಯಲ್ಲಿ ನಡ್ಕೊಂಡು ಹೋಗಿ ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಬಹಿರಂಗ ಸಭೆಯನ್ನ ನಡೆಸೋದಕ್ಕೆ ಈಗಾಗಲೇ ಉದ್ದೇಶಿಸಲಾಗಿದೆ. ಅದಕ್ಕೆ ಈಗಾಗಲೇ ವೇದಿಕೆ ಕೂಡ ಸಿದ್ಧವಾಗಿದೆ. ಹರಿ, ಸಂತೋಷ್, ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಕಾಂಗ್ರೆಸ್ಸಿಗರು ಯಾರ ಕಡೆ? ಹರೀಶ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವು ಕಾಂಗ್ರೆಸ್ಸಿಗರು ನಾವು ಯಾವುದೇ ಕಾರಣಕ್ಕೂ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ, ಪಕ್ಷಕ್ಕೆ ವಿರೋಧಿಯಾಗಿ ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವೊಂದಷ್ಟು ಜನ ಪಕ್ಷ ನಮ್ಮ ಮೇಲೆ ಯಾವುದೇ ಶಿಸ್ತು ಕ್ರಮ ತೆಗೆದುಕೊಂಡ್ರು ಚಿಂತೆ ಇಲ್ಲ, ನಾವು ಸುಮಲತಾ ಪರವಾಗಿ ನಿಲ್ತೀವಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಕೆಪಿಸಿಸಿ ಸದಸ್ಯ ಇಂಡವಾಳು ಸಚ್ಚಿದಾನಂದ ಸೇರಿದಂತೆ ಹಲವಾರು ಜನ ಈಗಾಗಲೇ ಸುಮಲತಾ ಪರ ನಿಂತಿದ್ದಾರೆ. ಮತ್ತೆ ವೇದಿಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಕೆಲವು ಕಾಂಗ್ರೆಸ್ ಮುಖಂಡರೇ ವಹಿಸಿಕೊಂಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಮಂಡ್ಯದಲ್ಲಿ ಮೈತ್ರಿ ಧರ್ಮ ಅನ್ನೋದು ಸಂಪೂರ್ಣವಾಗಿ ಸಕ್ಸಸ್ ಆಗಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಹರಿ, ಕೆಲವು ಕಾಂಗ್ರೆಸ್ಸಿಗರ ಸುಮಲತಾ ಅಂಬರೀಷ್ ಜೊತೆಗಿರುವಂತಹ ಒಲವು ಒಂದು ಅವ್ರಿಗೆ ಅಂಬರೀಷ್ ಅವ್ರ ಮೇಲೆ ಇದ್ದಂತಹ ಪ್ರೀತಿಯಿಂದನೋ ಗೌರವದಿಂದನೋ ಇದೆಯಾ, ಅಥವಾ JDS ಜೊತೆ ಏನ್ ಮೈತ್ರಿ ಧರ್ಮ ಇದೆ ಅದಕ್ಕೆ ಬೇಸತ್ತು ಅವರು ಸುಮಲತಾ ಅಂಬರೀಷ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಿದಾರ? ಹರೀಶ್, ಮಂಡ್ಯದಲ್ಲಿ JDS ಮತ್ತೆ ಕಾಂಗ್ರೆಸ್ ಎರಡೂ ಕೂಡ ಬದ್ಧ ವೈರಿಗಳು ಅಂತಾನೆ ಹೇಳ್ಬೋದು. ರಾಜ್ಯ ಮಟ್ಟದಲ್ಲಿ ಮೈತ್ರಿಯನ್ನ ಮಾಡಿಕೊಂಡ ಮಾತ್ರಕ್ಕೆ ಹಿಂದಿನಿಂದ ಪಕ್ಷಕ್ಕೋಸ್ಕರ ಹೊಡೆದಾಡ್ಕೊಂಡ್ ಬಂದಂತ ಇವರಿಬ್ರು ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ. ಈ ಹಿನ್ನೆಲೆಯಲ್ಲಿ ಒಂದ್ ವೇಳೆ ನಾವು ಈ ಬಾರಿ JDSಗೆ ಬಿಟ್ಟು ಕೊಟ್ರೆ ನಮ್ಗೆ ಅಸ್ತಿತ್ವವೇ ಇಲ್ಲದಂತಾಗುತ್ತೆ. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರದಲ್ಲೂ ಕೂಡ JDS ಶಾಸಕರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಈ ಸಂದರ್ಭದಲ್ಲಿ ನಮಗೆ ಸುಮಲತಾ ಅಂತಕ್ಕಂಥ ಒಂದು ಅಸ್ತ್ರ ಸಿಕ್ಕಿದೆ. ಒಂದು ಕಡೆ ಅಂಬರೀಷ್ ಅವರ ಮೇಲಿನ ಅಭಿಮಾನ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಮಂಡ್ಯದಲ್ಲಿ ಪ್ರಾಬಲ್ಯವಾಗಿದೆ, ನಾವು ಕೂಡ ಒಂದಷ್ಟು ಉತ್ತರಾಡಬಹುದು ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಅವರು ಸುಮಲತಾ ಪರ ನಿಂತಿದ್ದಾರೆ ಅಂತ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಸಂತೋಷ್. ಮತ್ತೆ ಮುಂದಿನ ಸಂದರ್ಭದಲ್ಲಿ ಜಾಯ್ನ್ ಆಗ್ತೀವಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೋತೀವಿ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಗಾಗಿ.